ಯಾಕೆ ಸತ್ಯಾಂಶ ಉಳಿತಾವಪ್ಪ ಅಲ್ಲಿ ಯಾಕೆ ಕಳೆದ 20-30 ವರ್ಷದಲ್ಲಿ ಕೆಲಸ ಮಾಡ್ತಾ ಬಂದಂಥ ವ್ಯಕ್ತಿ ಅದನ್ನು ಅಲ್ಲಿ ಪ್ರತಿಯೊಂದು ವಿವರನೂ ಸರಿಯಾಗಿ ಕರೆಕ್ಟಾಗಿ ಹೇಳ್ತಾನೆ. ಸೌಜನ್ಯ ಕೇಸಿಂದ ಆಗಿರ್ಬೋದು, ಇನ್ನೊಬ್ಬರದ್ದು ಆಗಿರ್ಬೋದು, ಅಲ್ಲಿ ಹೆಣಗಳು ಹುಟ್ಟಿದ್ರ ಬಗ್ಗೆ ಆಗಿರ್ಬೋದು, ಹೆಣ್ಮಕ್ಳ ಕೆಲವೊಂದಿಷ್ಟು ಯಂಗ್ ಹೆಣ್ಮಕ್ಳು ಒಳ ಉಡುಪುಗಳಿಂದ ಸತ್ತಂಥವುಗಳಾಗಿರ್ಬೋದು, ಇಂಥವೆಲ್ಲ ಹೇಳಿದಾನೆ ಈಗಾಗಲೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು 15-16 ಕಡೆ ಹೋಗಿ ತೋರಿಸಿದ್ರೆ ಇಲ್ಲೆಲ್ಲ ಅದಪ್ಪ ಹೆರಗಳು ಹೋಗಿದ್ದು ನಾನು ಅಂತೇಳಿ ಇವತ್ತು ಉಲ್ಟಾ ಹೊಡಿತಾ ಇದ್ದಾನಂದ್ರೆ ಎಷ್ಟು ಪ್ರಭಾವಿಯಾಗಿ ಅವ್ನ ಮೈಂಡನ್ನು ಬ್ರೈನ್ ವಾಶ್ ಮಾಡಿರ್ಬೋದು. ಸಪೋಸ್ ಅವರ ಆರಂಭದಲ್ಲಿ ಬಂದಾಗ ನಾನು ಚೆನ್ನೈ ಡಿಸ್ಕೋರ್ಸ್ ಇದ್ದೆ ಅಂತಂದಿದ್ರೆ ಇವೆಲ್ಲ ಸಹಿತ ಹೊರಗೆ ಬರ್ತಾ ಇರಲಿಲ್ಲ. 2023ರಾಗ ನಮ್ಮ ತಿಮ್ಮರೋಡಿ ಜೋಡಿ ಮಾತಾಡಿದಾಗಿರ್ಬೋದು, ಮಟ್ಟಿನವ್ರ ಜೋಡಿ ಮಾತಾಡಿದಾಗಿರ್ಬೋದು, ಅವೆಲ್ಲ ರೆಕಾರ್ಡ್ ಮಾಡೋದು ಹೋಗಿದ್ರೆ ಈಗ ಮತ್ತೆ ಉಲ್ಟಾ ಹೊಡೆದ ಹೊಸದಾಗ್ತಿದ್ದು ಕೇಸು ಮುಚ್ಚಿ ಬಿಡ್ತಿದ್ದು. ಒಂದು ರೀತಿಯಿಂದ ಮುಸುಕುದಾರಿಯಾಗಿ ತೊಗೊಂಡು ಬಂದ ಒಳ್ಳೆಯ ಹೆಜ್ಜೆಯನ್ನು, ಕರೆಕ್ಟ್ ಹೆಜ್ಜೆಯನ್ನು ತಿಮ್ಮರೋಡಿ ಮತ್ತು ಮಟ್ಟಿನವ್ರು ಮಾಡಿದರು ಅಂತೇಳಿ ಅನ್ಬೇಕಾಗ್ತದೆ. ಯಾಕೆ ಅವ್ರ ಮೇಲೆ ಆರೋಪದ ಈಗ ಅವರ ತಂದಿರು ತುರುಕಿದ್ರು ಹಾಕಿದ್ರು ಅಂತೇಳಿ. ವಿಠ್ಠಲಗೌಡರ ಮೇಲೂ ಆರೋಪಗಳಿದ್ದವು. ಅವರು ಮಾಡಿದ್ರಪ್ಪ ಇದನ್ನು ಬೇಕಂತೇಳಿ ಅವ್ರು ಮಾಡಿ ಇವ್ರ ಮೇಲೆ ಹಾಕ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ಈ ನಡುವೆ ನಿಮಗೂ ಕೇಳಿದ್ರಿ ಗೊತ್ತದ, ನಮ್ಮ ಏನಪ್ಪ ಅಂತಂದ್ರೆ ಏನು ಸ್ನೇಹಮಯಿ ಕೃಷ್ಣ ಅವರು, ನೀವು ಕೇಳಿದ್ರಿ ಅವ್ರ ಬಾಯಿಂದ, ಇದರ ಕೊಲೆ ಸೌಜನ್ಯಳ ಕೊಲೆಗಾರ ವಿಠ್ಠಲಗೌಡ. ಹೌದು, ಒಪ್ಪುನು ಅದನ್ನು. ಹಾಗೆ ಇಷ್ಟೆಲ್ಲ ಹೆಣ್ಗಳು ಬಿದ್ದಲ್ಲ, ಇದರ ಬಗ್ಗೆ ಇದ್ರ ಹಿಂದಿದ್ದಂಥವ್ರು ಯಾರು? ಅವ್ನು ವಿಠ್ಠಲಗೌಡನ ಅನ್ನೋದು ಇವತ್ತು ಆ ಮನುಷ್ಯನ ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆ 1-2-470 ಅನ್ಐಡೆಂಟಿಫೈಡ್ UDRಗಳು ಮತ್ತು ಇನ್ನುಳಿದ ಹೆಸರು ಹೇಳಿದ್ದು ನಿಮಗೆ ಈಗಾಗಲೇ. ಇವತ್ತನ್ನೆಲ್ಲ ಅವರ ಮಾಡಿದಾರ ವಿಠ್ಠಲಗೌಡನ. ಇವತ್ತು ಎಲ್ಲ ತಲೆಬುರುಗಳನ್ನು ತೋರಿಸೋರು ಅವರು. ಹೌದು, ಹೇಳಿರ್ಬೋದು, ಇಲ್ಲ ಚೆನ್ನಾಗಿ ಹೇಳಂತ ಜೋಳು ನಾವು. ಆದರೆ ಚೆನ್ನಾಗಿ ತೋರ್ಸೋಕ್ಕಾಗಿಲ್ಲ. ಒಂದು 17 ಕಡೆ ತೋರಿಸಲ್ಲ, 2-3 ಕಡೆ ಸಿಕ್ಕುವಷ್ಟ. ಆದರೆ ಇವತ್ತು